ಹಲೋ ಫ್ರೆಂಡ್ಸ್, ಇವತ್ತು ನಾನು ಉದ್ದಿನ ಒಂದು ಕಡುಬು ಮಾಡ್ತಾಯಿದ್ದೀನಿ. ಉದ್ದಿನ ಕಡುಬು ಮಾಡಲಿಕ್ಕೆ ಈ ಒಂದು ಕಪ್ಪಿಂದ ನಾನು 2 ಗ್ಲಾಸ್ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉದ್ದಿನ ಕೊಟ್ಟೆ ಕಡುಬು ಅಂತಲೂ ಹೇಳ್ಬೋದು, ಬಾಳೆ ಎಲೆಯಿಂದ ಮಾಡ್ತಕ್ಕಂಥದ್ದು. ಸೊ ಮೊದಲನೇದಾಗಿ ನಾನು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಕಡಲೆಬೇಳೆ 3 ಅವರ್ಸ್ ನೆನೆಸ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಸಣ್ಣಗೇನು ಮಾಡೋ ಅಷ್ಟಿಲ್ಲ, ಬರಲ ಅಂದರೆ ಸ್ವಲ್ಪ ನುಚ್ಚಾಗೆ ಇದ್ದರೂ ನಡೀತದೆ. ಸೊ ಈ ಥರ ಅದನ್ನು ಮಾಡ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ. ಸೊ ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಉದ್ದಿನ ಬೇಳೆನೂ ಸಹಿತ ಮಿಕ್ಸಿ ಮಾಡ್ಕೊಳ್ತೀನಿ. ಉದ್ದಿನ ಬೇಳೆ ಅದು ಕಡಲೆಬೇಳೆಗೆ ನೀರು ಹಾಕೋ ಅಷ್ಟು ಅವಶ್ಯಕತೆ ಇಲ್ಲ, ಬಟ್ ಆದರೆ ಈ ಉದ್ದಿನ ಬೇಳೆಗೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗತ್ತೆ. 1-2-3 ಟೇಬಲ್ ಸ್ಪೂನಷ್ಟು ಅಂದರೆ ಸ್ವಲ್ಪ ತರಿಯಾಗಿ ಇರೋದೇನು ಬೇಡ, ಸ್ವಲ್ಪ ನೈಸಾಗಿ ಮಾಡ್ಕೋಬೋದು ಉದ್ದಿನ ಬೇಳೆನ. ಸೊ ಅದರಿಂದ ನಾನು ಒಂದು ಸಲ ಮಿಕ್ಸಿ ತಿರುಗಿಸ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಪುನಃ ಮಿಕ್ಸಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಈಗ ಇದು ಉದ್ದಿನ ಬೇಳೆನೂ ಸಹಿತ ಮಿಕ್ಸಿ ಮಾಡಿಕೊಂಡು ಆಗಿದೆ. ಇದು ಸ್ವಲ್ಪ ಸ್ಮೂತಾಗಿದೆ ನೋಡಿ, ಈ ಥರ ಆಗಿದೆ. ಸೊ ಇದನ್ನು ಸಹಿತ ನಾನು ಕಡಲೆಬೇಳೆ ಒಟ್ಟಿಗೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಅರ್ಧ ಕಪ್ಪಷ್ಟು ನಾನು ಉಪ್ಪಿಟ್ಟಿನ ರವೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಆದರೆ ಹಾಗೆ ಹಾಕ್ಕೊಳ್ಬೋದು. ಉಪ್ಪಿಟ್ಟಿನ ರವೆನ ಒಂದು ಸ್ವಲ್ಪ ಮಿಕ್ಸಿ ಮಾಡಿ ಹಾಕ್ಕೊಳ್ಬೇಕು, ಅಂದರೆ ತೆಳುವಾಗುತ್ತೆ ಅಂತೇಳ್ಬಿಟ್ಟು. ನೀವು ನೀರು ಕಡಿಮೆ ಹಾಕಿ ಮಾಡಿದರೆ ಬೇಡ, ರವೆ ಅಂದರೆ ಹಾಕ್ಕೊಳ್ದೇ ಇದ್ದರೂ ನಡೀತದೆ. ಸೊ ಆನಂತರ ಮಸಾಲೆಗಳು ಬೇಕು. ಸೊ ಇದಕ್ಕೆ ನಾನು ಈ ಒಂದು 4-5 ಹಸಿಮೆಣಸಿಕಾಯಿ, ಜೀರಿಗೆ, ಶುಂಠಿ, ಕರಿಬೇವು ಮತ್ತು ಕೊತ್ತಂಬರಿ, ಸಬ್ಬೆ ಸೊಪ್ಪು, ಒಂದು 5 ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಸ್ವಲ್ಪ ಶುಂಠಿ, ಒಂದು 3 ಎಸಳು ಕರಿಬೇವು ಹಾಕ್ಕೊಂಡಿದ್ದೀನಿ. ಆನಂತರ ಕೊತ್ತಂಬರಿಯನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ಅದನ್ನು ಸಹಿತ ನಾನು ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ, ಕಡಲೆಬೇಳೆ ಉದ್ದಿನಬೇಳೆ ಜೊತೆಗೆ. ಸೊ ಈ ಸಬ್ಬೆ ಸೊಪ್ಪನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿಲ್ಲ. ಜೀರಿಗೆ ಸಹಿತ ಒಂದು ಅರ್ಧ ಟೀ ಸ್ಪೂನಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆ ಎಲ್ಲ ದಿನಸುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸಬ್ಬೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕಿಲ್ಲ. ಸೊ ಈಗ ಇವೆಲ್ಲ ದಿನಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಈ ಥರ ಆಗಿದೆ. ಸೊ ಇದನ್ನು ನಾವು ಬಾಳೆ ಎಲೆ ಮೇಲೆ ಸವರ್ಕೋಬೇಕು. ತೆಳುವಿದ್ದರೆ ನಾವು ರವೆ ಹಾಕ್ಕೋಬೇಕು, ಇಲ್ಲದೇ ಇದ್ದರೆ ರವೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಾಳೆ ಎಲೆಯನ್ನು ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು, ಈಗ ಎಲ್ಲ ಕೆಂಡ ಇರೋದಿಲ್ಲ, ಸೊ ಆದ್ದರಿಂದ ಒಂದು ಸ್ಟವ್ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅದು ಫೋಲ್ಡ್ ಮಾಡಲಿಕ್ಕೆ ಅನುಕೂಲ ಆಗೋಕ್ಕೋಸ್ಕರ ಆ ಬಾಳೆ ಎಲೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಈ ಮಿಕ್ಸ್ ಮಾಡಿರ್ತಕ್ಕಂಥ ಉದ್ದಿನ ಒಂದು ಹಿಟ್ಟನ್ನು ನಾವು ಅದಕ್ಕೆ ಸವರ್ಕೋಬೇಕು. ಒಂದು ಶೇಪ್, ಯಾವ್ದು ಶೇಪ್ ಬೇಕೋ ಆ ಶೇಪಲ್ಲಿ ಅದನ್ನು ತಟ್ಕೊಂಡು ಬಾಳೆ ಎಲೆನ ಮಡ್ಚ್ಕೋಬೇಕು. ಈ ಥರ ಮಡಚಿ, ಸೊ ಮತ್ತೆ ಮಡ್ಚಿದ ಮೇಲೆ ಬೇಕಿದ್ರೆ ಇನ್ನು ಸ್ವಲ್ಪ ತೆಳುವಾದರೆ ಬೇಯಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಥರ ಮಡ್ಚೋದ್ರಿಂದ ಆ ಥರ ಈ ಥರ ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಈಗ ಮಡಚಿಬಿಟ್ಟು ಒಂದು ಕಡ್ಡಿ ತೊಗೊಂಡು ಅದನ್ನು ಆ ಬಾಳೆ ಎಲೆ ಇದ್ರ ದಿಂಡಲ್ಲೇ ಮಾಡ್ಬೋದು, ಕಟ್ಕೋಬೋದು. ಇಲ್ಲ ಅಂದರೆ ಒಂದು ಯಾವುದಾದ್ರೂ ಈಗ ನಾವು ಟೂತ್ ಪಿಕ್ ಅಂತ ತೊಗೊಳ್ತೀವಿ, ಆ ಕಡ್ಡಿಯಿಂದನೂ ಸಹಿತ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಹಬೆಯಲ್ಲಿ ಬೇಯಿಸ್ಬೇಕಾಗುತ್ತೆ. ಸೊ ಈ ಥರನಾಗಿ ಎಲ್ಲವನ್ನು ರೆಡಿ ಮಾಡಿದ್ಮೇಲೆ ನಾನು ಇಡ್ಲಿ ಸ್ಟ್ಯಾಂಡಲ್ಲಿ ಕೆಳಗಡೆ ತಳದಲ್ಲಿ ನೀರು ಹಾಕ್ಬಿಟ್ಟು ಇಡ್ಲಿಯ ಪ್ಲೇಟನ್ನು ಇಟ್ಬಿಟ್ಟು ಮೇಲ್ಗಡೆ ಈ ಒಂದು ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಉದ್ದಿನ ಕಡುಬುಗಳು ಬಾಳೆ ಎಲೆಯನ್ನು ನಾನು ಅದರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ಥರ ಎಲ್ಲವನ್ನು ಒಂದು ಟೂತ್ ಪಿಕ್ಕಿಂದ ಸ್ಟಿಕ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಇಡ್ಲಿ ಸ್ಟ್ಯಾಂಡಲ್ಲಿ ಒಂದು 15-20 ನಿಮಿಷ, 15 ನಿಮಿಷ ಸಾಕಾಗುತ್ತೆ. ಬೆಂದಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಹೆಚ್ಚಾಗಿ ಇಟ್ಕೋಬೇಕಾಗುತ್ತೆ. ಸೊ 15 ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಸೊ ಈಗ ಅದು ಚೆನ್ನಾಗಿ 15 ನಿಮಿಷ ಆಗ್ತಾ ಬಂದಿದೆ. ಸೊ 15 ನಿಮಿಷ ಆಗಿದೆ. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ನಾನು ಅದು ತಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಘಮ ಸ್ಮೆಲ್ ಬರ್ತಾಯಿದೆ. ಸೊ ಹುಗಿ ಆಡ್ತಾ ಇರ್ತಕ್ಕಂಥ ಬಿಸಿ ಉದ್ದಿನ ಕಡುಬು ರೆಡಿ ಆಗಿದೆ. ಸೊ ಈಗ ಅದನ್ನು ಸ್ಟಿಕ್ಕನ್ನು ತೆಗೆದುಬಿಟ್ಟು ಒಂದು ಕಾಯಿ ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ಕೊಳ್ಬೋದು. ನೋಡಿ ಯಾವ ಥರ ಆಗಿದೆ. ತುಂಬ ಹೆಲ್ತಿಯಾಗಿರ್ತಕ್ಕಂಥ, ಪ್ರೋಟೀನ್ ರಿಚ್ ಆಗಿರ್ತಕ್ಕಂಥ ಒಂದು ಉದ್ದಿನ ಕಡುಬು ಈಗ ರೆಡಿಯಾಗಿದೆ. ಹಬೆಯಲ್ಲಿ ಬೆಂದ್ಬಿಟ್ಟು ಹುಗಿಯಲ್ಲಿ ಬೇಯಿಸಿರೋದ್ರಿಂದ ಅದು ಆರೋಗ್ಯಕ್ಕೆ ಹೆಲ್ತಿಫುಲ್ಲಾಗಿರುತ್ತದೆ. ಏಕೆಂದರೆ ಕರೆದ್ರೆ ಆ್ಯಕ್ಚುಲಿ ಬಾಯಿ ಟೇಸ್ಟಿಗೆ ಚೆನ್ನಾಗಿರ್ತದೆ, ಬಟ್ ಈ ಥರ ಹುಗಿಯಲ್ಲಿ ಬೇಯಿಸಿರ್ತಕ್ಕಂಥ ಆಹಾರಗಳು ನಮಗೆ ಆರೋಗ್ಯಕ್ಕೆ ಹೆಲ್ಪ್ಫುಲ್ಲಾಗಿರುತ್ತೆ. ಸೊ ಈಗ ಉದ್ದಿನ ಕಡುಬು ರೆಡಿಯಾಗಿದೆ. ಕಾಯಿ ಚಟ್ನಿ ಒಟ್ಟಿಗೆ ಸೇವಿಸಲಿಕ್ಕೆ ಸ್ವಲ್ಪ ಒಂದು ತುಪ್ಪ ಹಾಕಿ ಅದನ್ನು ಕಾಯಿ ಚಟ್ನಿ ಒಟ್ಟಿಗೆ ತಿಂದರೆ ತುಂಬ
ಸೊಗಸಾಗಿರುತ್ತೆ. ಸೊ ನೀವು ಮನೇಲಿ ಒಮ್ಮೆ ಈ ಥರನಾಗಿ ಉದ್ದಿನ ಕಡುಬನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.